ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕ್ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಚನ್ನಸಭಾ ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು ಒಂದು ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಭಾಧ್ಯಕ್ಷರೇ, ಮತ್ತೆ ಹೇಳಿ, ಮಹಾತ್ಮ ಗಾಂಧಿ ಹೆಸರು ಏನೇನು ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರೆ. ಎಲ್ಲಿ ಮಹಾತ್ಮ ಗಾಂಧಿ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ, ಬರ್ಕೊಂಬ ಅದನ್ನು ಮಾತಾಡು. ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಇದೆ. ಅಧ್ಯಕ್ಷರೇ, ಗಾಂಧಿ ಬಂಕರ್ ಭೀಮಾ ಯೋಜನಾ, ಸ್ವಚ್ಛ ಭಾರತ್ ಮಿಷನ್, ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ, ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್, 445 ಐತೆ ಹೇಳಪ್ಪ. ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್, ಸರ್ಕಾರದ ಕೊಡುಗೆಗಳು. ಈಗ ನೀವು ಯಾಕೆ ಮಾತಾಡ್ತೀರಿ? ಮಾತಾಡಿದ್ಮೇಲೆ ಅವರು ಉತ್ತರ ಕೊಡುವಾಗ ಸಂತೋಷ ಆಗ್ತೈತೆ. ಉತ್ತರ ಕೊಡುವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ, ಪಟ್ಟಿ ಮಾಡ್ಕೊಂಬರ್ಲಿ. ಸ್ಮೃತಿ ದರ್ಶನ್ ತುಂಬಾ ಇದೆ ಈಗ. ಗಾಂಧಿ ಗ್ರಾಮ, ಮಹಾತ್ಮ ಗಾಂಧಿ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್, ಸಭಾಧ್ಯಕ್ಷರೇ, ಇನ್ನೂ ಲೈನ್ ಆಯ್ತು. ಒಂದ್ ಸೆಕೆಂಡ್. ನಾವು ಸ್ವಲ್ಪ ಓದ್ಕೊಂಡಿದ್ದೀವಿ. ಇವಾಗ ಅಶೋಕಣ್ಣ ಒಂದು ಲಿಸ್ಟ್ ತಂದವ್ರೆ, ಅಷ್ಟೇ ಲಿಸ್ಟ್ ಕೊಡ್ತೀನಿ. ಏನೇನಿದೆ ಅಂತ ಇದೆ, ಒಂದು 10 ನಿಮಿಷ ಟೈಮ್ ಕೊಟ್ರೆ ಹೋಗಿ ಬದುಕೊಂಡು. ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಇದು ಸೆಂಟ್ರಲ್ ಗೌರ್ಮೆಂಟ್, ಇವರು ರಾಜೀವ್ ಗಾಂಧಿ, ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಇದೆಲ್ಲ ಅವ್ರು ಮಹಾತ್ಮ ಮಹಾತ್ಮ ಗಾಂಧಿ, ನಾನು ಮೋಹನ್ ದಾಸ್, ಬೆಂಗಳೂರು ಕರಮ್ಚಂದ್ ಗಾಂಧಿ. ಈಗ ಒಂದ್ ನಿಮಿಷ, 5 ಕಾರ್ಪೊರೇಷನ್ ಮಾಡಿದ್ರು. 5 ಕಾರ್ಪೊರೇಷನ್, ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಇದೆ. ಗಾಂಧಿನಗರ ಅನ್ನೋ ವಾರ್ಡ್ ಅನ್ನ ಹೆಸರು ಚೇಂಜ್ ಮಾಡಿ ನೆಹರು ನಗರ ಮಾಡಿದ್ದಾರೆ. ಇದು ಯಾವ ರೀತಿ ನ್ಯಾಯ? ಏನ್ ವಾರ್ಡ್ ಹೆಸರು ಸರ್? ಗಾಂಧಿ ಹತ್ರ ಬೇರೆ ವಾರ್ಡ್ ಇದೆ, ನೆಹರು ಬೇರೆ ವಾರ್ಡ್ ಇದೆ. ಸಭಾಧ್ಯಕ್ಷ, ಇದು ನಿಮಗೆ ಚರ್ಚೆ ಬೇರೆ ವಾರ್ಡು ಮಹಾತ್ಮ ಗಾಂಧಿ ಲಿಸ್ಟ್ ತಂದಿದ್ದೀವಿ ಅಂತ ಇನ್ನೂ ಇದಾವೆ. ರಾಜ್ಯದ ಜನತೆ ಗೊತ್ತಾಯ್ತಲ್ಲ ಸಭಾಧ್ಯಕ್ಷರೇ. ಇಲ್ಲೇ ಇಲ್ಲ, ಸಿಎಂ ರಿಪ್ಲೈ ಮಾಡ್ತಾರೆ, ಮುಗಿಸ್ಲಿ ಬೇಗ. ಇನ್ನೊಂದು 50 ತಗೊಂಡು ಹೋಗಿ 100 ತಗೊಂಬ. ಸುರೇಶ್, ಓಕೆ, ಲೆಟ್ ಅಸ್ ನಾಟ್ ಡಿಸ್ಟರ್ಬ್. ಜಾಸ್ತಿ ಕೂತ್ಕೊಳ್ಳಿ. ಮಾಹಿತಿ ನಾನು ಸಚಿವರು ಸೆಂಟ್ರಲ್ ಗವರ್ಮೆಂಟ್. ಸುರೇಶ್ ಕುಮಾರ್ ಸರ್, ಇಸ್ ಅ ಸೆಂಟ್ರಲ್ ಗವರ್ಮೆಂಟ್. ಆಯ್ತು, ಅವರಿಂದ ಬಂದಿರುವಂತದ್ದು ಹೆಸರುಗಳು. ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ಆಯ್ತು, ಮೋಹನ್ ದಾಸ್, ಕರಮ್ಚಂದ್ ಗಾಂಧಿ ಹೆಸರಲ್ಲಿ ಈ ದೇಶದಲ್ಲಿ ಯಾವ ಫ್ಯಾಕ್ಟರಿ ಇದಾವೆ, ಯಾವ ಯೂನಿವರ್ಸಿಟೀಸ್ ಇದಾವೆ, ಯಾವ್ಯಾವ ಪ್ರಾಜೆಕ್ಟ್ಸ್ ಇದಾವೆ, ಇವೆಲ್ಲ ಲಕ್ಷಾಂತರ. ಸುರೇಶ್, ಈ ದೇಶದ ವಹಿವಾಟು ಆಗ್ಬೇಕಂದ್ರೆ ಗಾಂಧಿ ಬೇಕು. ವಹಿವಾಟಿಗೆ ಗಾಂಧಿ ನೋಟೇ ನೋಟಲ್ ಇದಾರೆ ಅಂತ ಒಂದು ಹೇಳಿಕೆ ಹೈಜಾಕ್ ಮಾಡ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ 12 ಗಂಟೆಗೆ ಸಿಎಂ ಅವರು ಬಂದು ಉತ್ತರ ಕೊಡ್ಲಿಕ್ಕಿದೆ. ಈಗ ಪ್ರತಿಪಕ್ಷ ನಾಯಕರು ಮಾತಾಡುವಾಗಲೇ ನೀವೆಷ್ಟು ಮಾಡಿ ಹೇಳಿ ಅಂತ ಹೇಳಿದ್ರು. ಆ ಇಂಟ್ರೆಸ್ಟ್ ನಲ್ಲಿ ಅವರು ಒಂದು ಗೂಗಲ್ ನೋಡಿದ್ರು. ಈಗ ಲಿಸ್ಟ್ ಸಿಗ್ತದೆ, ನೋಡಿದ್ರೆ ನಾವು ಹೇಳಬೇಕಲ್ಲ. ಈಗ ಆಯ್ತು, ಈಗ ಮುಂದೆ ಹೋಗಿ. ಈಗ ಹೇಳು ಲಾಸ್ಟ್ ಅಲ್ಲಿ. ಎಸ್, ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಕಾಂಟ್ ಡೈವರ್ಟ್.
ಈಗ ಗಾಂಧೀಜಿ ಬಗ್ಗೆ ಏನ್ ಪ್ರೀತಿ ಇದೆ, ವಿಶ್ವಾಸ ಇದೆ, ಅದನ್ನ ತೋರಿಸಿದ್ದೀನಿ ನಾನು ಅವ್ರಿಗೆ. ಅದಕ್ಕಿಂತ ಅವರ ವಂಶ ಆಡಳಿತದಲ್ಲಿ 454 ಹೆಸರುಗಳು ಬಂದಿದೆ, ಅವರ ಮನೆತನದ ಹೆಸರುಗಳು. ಅದನ್ನ ಅಲ್ಲಿಗೆ ಬಿಡ್ತೀನಿ ನಾನು. ಅವರೇ ರಾಜ್ಯದ ಜನ ತೀರ್ಮಾನ ಮಾಡ್ಕೊಂಡ್ಲಿ. ನಾನು ಕೊಟ್ಟಿದ್ದೀನಿ ಪಟ್ಟಿ, ರಾಜ್ಯದ ಜನ ತೀರ್ಮಾನ, ಅಲ್ಟಿಮೇಟ್ ಆಗಿ ಜನ ತೀರ್ಮಾನ ಮಾಡೋರು. ರಾಜ್ಯದ ಜನ ತೀರ್ಮಾನ ಮಾಡಲಿ ಯಾರಿಗೆ ಪ್ರಾಮುಖ್ಯತೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ. ಅಧ್ಯಕ್ಷರೇ, ನೀವು ಮತ್ತೆ ಬಡ್ಜೆಟ್ ಮುಗಿಸ್ತೀನಲ್ಲಿ ಅದನ್ನ 87ರಲ್ಲಿ ಆರ್ಥಿಕ ಶಿಸ್ತನ್ನು ಕಾಪಾಡುವ ನಿಟ್ಟಿನಲ್ಲಿ